ನಿನ್ನ ಮನದಲ್ಲಿರುವ ಈ ದುರ್ಬುದ್ಧಿಯನ್ನು ಒಲಿಸಿ ಸತ್ಯದಲ್ಲಿ ನಡೆದು ಈ ಮನತನದ ಹೆಸರಳಿಸುತ್ತಾಯಿ ಹೆಸರಳಿಸಿ ಇದು ನಿನ್ನ ಕೈಯಲ್ಲವ ಕಾಣುವುದು ಇಲ್ಲ ನಾನು ನೀನೇ ಕೆರೆನೋ ಬಾವಿನ ನೋಡ್ಕೋಬೇಕು ಬೇಕಾದ್ರೆ ಅವರೇ ನೋಡ್ಕೊಳ್ಳಿ ಅಪ್ಪಾಜಿ ನನ್ನ ದಾರಿ ಗಂಟ ಮುಂದೆ ನಿಂತ್ಕೊಳ್ಳಿ ಎತ್ಕೊಳ್ಳಿ ಹೌದಪ್ಪ ನನ್ನ ದಾರಿ ನನಗೆ ನಿಮ್ಮ ದಾರಿ ನನಗೆ ಮತ್ತೆ ಯಾವ್ದಪ್ಪ ದಾರಿ ನನಗ ಮಸಳವೇ ನಾವೇನ್ ಬಾಯ್ ಬಿಟ್ಟು ಹೇಳ್ಬೇಕಾ ಅರ್ಥ ಮಾಡ್ಕೊಳಕ್ಕಾಗಲ್ವ ಈ ಮುದ್ದಿಂಗೆ ಮನೆಗೆ ನೀನು ಇಲ್ಲಿ ಮಗನ ಈ ಮನತನದ ವಂಶ ನಿನ್ನಿಂದಲೇ ಬೆಳಿಬೇಕು ಈ ಮನತನದ ಹೆಸರುಳಿಸಪ್ಪ ಹೆಸರುಳಿಸು ಯಾಕೋ ಡೌಟ್ ಇವ್ರು ಯಾಕೆ ಜಗಳ ಔಟ್ಕೊಂಡು ಹಾಕ್ತಾರ ಅಂತ ಬಾಬಾ ಡಾರ್ಲಿಂಗ್ ಬಾಯ್ ಎಲ್ಲಾನು ದೂರವಾಗಿ ಹಾಯಾಗಿ ಲೈಫ್ ಎಂಜಾಯ್ ಬಾಬಾ ನಿಮ್ ಮುದಿಯಣ್ಣ ಕತ್ತಲಿಗೆಲ್ಲ ತಗೊಳ್ಳಿ ಚಾಯ್ ಮಾಡಕ್ ಬೇಕಲ್ವಾ ಬಾಬಾ ದುಡ್ಡು ಅದೆಲ್ಲ ಬೇಡ ಅಂದಲ್ಲಿ ಓ ಹೊಸ ಮೋದಿ ಬಿಟ್ಟಿದೆ ಬೇಕಾದಷ್ಟು ಕೊಡೋದಿಲ್ಲ ಶಂಕರ ಬೇಡಪ್ಪ ಬೇಡ ಮೋದಿ ಈ ಮನ ಬಿಟ್ಟು ಹೋಗಬೇಡಪ್ಪ ನಾನೇ ಹೋಗ್ತೀನಿಯಪ್ಪ ನಾನೇ ಹೋಗ್ತೀನಿ ನಾನೀಗ ಬೀಸುವ ಬಿರುಗಾಳಿಗೆ ಸಿಲುಕಿ ಕತ್ತಲೆಗಲ್ಲ ಅಪ್ಪ ಅದು ಆರಿಸಿದಾಗ ಹಾಕ್ತೀನಿ ಬೀಸಿದಾಗ ಬೀಳ್ತೀನಿ ಅಪ್ಪ ನೀನು ತಂದೆಯನ್ನು ಮರೆತಿರಬಹುದು ಆದರೆ ಇದು ಎತ್ತೊಟ್ಟೆಯಪ್ಪ ಎಂದ ಮಾಡಲು ಚಂದ್ರಿಕಾ ಚಂದ್ರಿಕಾ ನೋಡಿದೆಯಲ್ಲ ನಿನ್ನ ಮಕ್ಕಳನ್ನು ರಾಮ ಲಕ್ಷ್ಮಣನನ್ನು ಎತ್ತಿ ಮುಂದಾಡುತ್ತಿದ್ದ ಈಗಿನ ಮಕ್ಕಳಿಗೂ ರಾಮ ರಾವಣನಾಗಿದ್ದಾನೆ ಮತ್ತೆ ಎಲ್ಲರೂ ಬರ್ತಾರಂತ ಬೇಗ ಬಾಳೋರು ನೀನು ಸತ್ತು ಸ್ವರ್ಗದಲ್ಲಿ ಸುಖವಾಗಿದ್ದೀಯ ಕರೀತಾ ನಾನು ಬದುಕಿದ್ದು ಸಣ್ಣದಾಗಿದ್ದೀನಿ ಚಂದ್ರಿಕಾ ಪಾಪ ಮೋಸ ಮಾಡಿ ಅದಾದೆ ನೀನು ಪಾಪ ಕರ್ಕೊಂಡು ಮುರಿಯಲ್ಲಾದ್ರೂ ಆಡುತ್ತೆ ನೀನು ಚೆನ್ನಾಗಿದ್ದೀರನೆ ಆಮೇಲೆ ಅವರಲ್ಲಿ ಪ್ರಾರ್ಥಿಸಿ ಇಲ್ಲ ಚಂದ್ರ ಹಾರೈಸಿ ಹೋಗ್ತೀನಿಯಪ್ಪ ಅಯ್ಯೋ ಪಾಪಿ ಎಂದಿಗೂ ಎಂಡಕ್ಕೂ ಆಸೆಪಟ್ಟು ಜನ್ಮ ಪಟ್ಟ ತಂದೆಯನ್ನು ಮನೆಯಿಂದ ಹೊರಗೆ ಹಾಕ್ಬಿಟ್ಟಲ್ಲ ಈಗ ತಾನೇ ಆರೈಸ್ತೀರ ನಮ್ಗೆ ಈಗಾಗಲೇ ಶಾಪ ಆಗ್ತಾವೆ ಅಣ್ಣ ತಮ್ಮಂದಿರ
ಎಲ್ಲಿ ಇಲ್ಲ ಕ್ಲೈಂಟಾಗಿ ಸ್ವಲ್ಪನೇ ತಗೋಬೇಕು. ಎಸ್ ಸರಿ ನಿಮ್ ಹುಡುಗ ಪಾಪ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ದಾನೆ. ಇವಾಗ ನೋಡ್ತೀನಿ ನಮ್ಮ ಸ್ವಲ್ಪ ಕೆಲಸ ಐತೆ. ಆ ಮುದಿಗೂ ಬೇಕು ಹೋದ್ರೆ ಹೋಗ್ಲಿ. ಡಾರ್ಲೆ ನನ್ನ ಮಗನೇ ನಿನಗೊಂದು ಗತಿ ಕಾಣಿಸೋ ತನಕ ನನಗೆ ನೆಮ್ಮದಿ ಬೇಕಲ್ಲ. ಈ ನನ್ನ ಕಾಲ ಕೆಲ್ಸಕ್ಕೆ ಬಂದಾಗ ಮಾಡ್ಬಿಟ್ಟಲ್ಲ, ಮೈ ಭಾರ ಬಿಟ್ರೆ ಪ್ರಾಣನೇ ಹೋದಂಗಾಯ್ತದೆ. ಅಂತಿನ್ನು ತಪ್ಪಿಸ್ಕೊಂಡ ಸಿಪ್ಪೆ ತಿನ್ನೋ ಹಾಕೊಂಡ ನೀನ್ ಮಾಡ್ತಪ್ಪೆ ಸರೋಯ್ತು. ನಂಗೆ ಚೆನ್ನ ಅಲ್ಲಿ ನೋಡ್ಲಾ ಲಲ್ಲುನು ಚೆನ್ನ. ಹಲೋ ಗೋಪಿ, ನಿನ್ ಕೆಲ್ಸ ಏನಾಯ್ತಲ್ಲ? ಅಯ್ಯೋ ದೊಡ್ಡ ಸಾಹಸ ಯಾಕೆ ಬಿಡಪ್ಪ, ಆ ತ್ಯಾಗ ಸಿಕ್ಕಿದ್ರೆ ನನಗೊಂದು ಗತಿ ಆಗೋದು. ನಂದಿರ್ಲಿ, ನೀನೇನ್ ಮಾಡ್ತಿದೀಯ? ಊಟಕ್ಕೆ ಅವಳ ಹತ್ರ ಹೋಗಿದ್ಯೋ ಏನೋ? ನಾನು ಏನಂತ ತಿಳ್ಕೊಂಡ್ಬಿಟ್ಟಿದ್ದೀರ? ಅವಳು ಕಾಡಿದ್ರು ನಾವು ಹೋಗಲ್ಲ ಕಣ, ಅವಳೇ ನಾನು ಹೇಳ್ತೀನ. ಆ ಮತ್ತೆ ಅವಳು ಹೇಳ್ತೀಯಲ್ವಾ? ಮತ್ತೆ ಅವಳ ಯಾರ? ಓ ಗೋಪಿ, ಹಾ ಹಿಂಗೆ ನಾನು ಕೇಟ ನಾವು ಹಿಂದಿದ್ದೆ ಹಾ ನಲ್ಲು ಹಾ ಈ ಬಸ್ಸಲ್ಲಿ ಹಾ ಸೀಟಲ್ಲಿ ಕುಂತ್ಕ ಹೋಯ್ತಿದ್ದು ನೋಡೋಕೆ ಎಳ್ಳಿಗೆ ಎಳ್ಳಿಗೆ ಚೆನ್ನಾಗಿದೆ ಕಣ. ಹುಟ್ಟಿಗಾಗೋಗ್ಬಿಟ್ಟು ಅವಳ ಬೇರೆ ಊರ ಕಡೆ ಟ್ರಾನ್ಸ್ಫರ್ ಆಯ್ತು. ನಾನು ಅವಳ ಹತ್ರ ಬಂದ್ಬಿಟ್ಟು ನೋಡು, ನಾನು ಯೂಸ್ ಮಾಡ್ಬಿಟ್ಟಿರಲ್ಲ, ಆ ಲಾಂಡಿ ಮನೆ ಯೂಸ್ ಮಾಡ್ತಾವನೆ. ಅಂದ್ರೆ ಲಲ್ಲು ನಿನ್ ಸ್ಟೆಪ್ನಿ ಏನೋ ಮಗನೇ ಮತ್ತೆ ನನ್ ಕಾಣ್ಬಿಡ್ದೆ. ಆ ಲಾಂಡಿ ಮಗ ನನ್ನ ತಲೆ ಕೆಡ್ತೀವಿ ಒಟ್ಟ. ನನ್ನ ಮಗನಿಗೆ ಹೆಂಗಾರು ಮಾಡಿ ಕೆಡಿಕಿ ಹೊಡಿಬೇಕಲ್ಲ. ಕೊಡ್ಲಿ ಆ ನನ್ನ ಮಗ. ನನ್ನ ಮಗನುವೆ ಅಲ್ಲೆಲ್ಲೂ ಹೆಂಗ ಆಟ ಹೇಳ್ಕೊ ಬತ್ತಿದ್ದಾರು. ಬರ್ಲಿ ತಪ್ಪು ನಪ್ಪು ಮಾಡಿ ತಪ್ಪಗ ಹತ್ತು ಅನುಭವಿಸ್ಬೇಕು. ಮಾಡ್ತೀನಿ. ಯಾರು ಏನು ಮಾಡುವರು, ನನಗೇನು ಕೇಡು ಮಾಡುವರು, ಧೈರ್ಯವಿರುವ ನನಗೆ ಜಯ ಜಯ ಜಯ. ಅಣ್ಣ ಏನ ನನ್ನ ಮಗ ಚೆನ್ನ ಏನಂತ ಆಟ ಹೇಳ್ತಾನ ಗೊತ್ತಣ್ಣ? ಏನಂತ ಹೇಳ್ತಿದಲ್ಲ, ನೀನ್ ಹೆಂಡತಿ ಮಾಡಿಕೊಂಡೇನೆ ಏನ್ ಮಾಡಿ, ನೀನ್ ಹೆಂಡತಿ ಮಾಡಿಕೊಂಡೇನೆ ಏನ್ ಮಾಡಿ ಅಂತ. ಮಗನೇ, ಮೀಸೆ ಬಂದವನಿಗೆ ದೇಶವೇ ಕಾಣು, ಪ್ರಾಯ ಬಂದವನಿಗೆ ನೆರವೇ ಕಾಣು ಅಂದಂಗೆ ಮೆರಿತಾ ಇದೆಯಾ ಮಗನೇ, ಮೆರಿ ಮೆರಿ. ಎಲ್ಲ ನನ್ನ ಮಕ್ಕ ಎಲ್ಲೈತೋ ನನ್ನ ಬಟನ್ ಚಾಕು ಚಾಕು ಎಲ್ಲಗಣ ಚಾಕ್ ಯಾಕು ಅಂದ್ರೆ ಚುಚ್ಚೋಕೆ ಎಲ್ಲೈತ ಕಾಣಲ್ಲ. ಯಾಕೋ ಎದುರುಗಳಿಗೆ ಸರಿಯಿಲ್ಲ. ಮಗ ಚಾಕು ಪಾಕು ಅಂತವನೆ, ಊರಿಗೆ ಬಂದ್ಕೊಟ್ಟು ನೀರು ಬರಲ್ಲ, ಬಾ ಒಂದ್ ಕೈ ನೋಡ್ಕಮ್ಮ. ಮಕ್ಕ ಬೋಟಿ 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 ತಂದ್ಬಿಡ್ತೀನಿ ನನ್ನ ಮಕ್ಕ. ಡಾರ್ಲಿಂಗ್, ಯಾರನ್ನ ನೀನು ಬೈತಾ ಇರೋದು? ಅದು ತಲೆ ಬಚ್ಕೊಂಡು ಬೈತಾ ಇದೀಯಾ? ಬಾಲಲ್ಲೋ ಇಲ್ಲೆರಡು ಗಂಡು ನಾಯಿಗಳು ಬೋಳ್ತಾ ಇದ್ದೋ ಗದರಿಸ್ತೆ. ಗಂಡೈಗಳ ಅಯ್ಯೋ, ನೀನ್ ಗದರಿಸಿದ್ರೆ ಹುಲಿ ಸಿಂಹನೇ ಓಡೋಗುತ್ತಂತೆ. ನಾಯಿಗಳೆಲ್ಲ ಯಾವ ಲೆಕ್ಕ ಡಾರ್ಲಿಂಗ್? ಮತ್ತೆ ಈ ಅಖಿಲ ಕರ್ನಾಟಕ ಲಾಟರಿ ಸಂಘದ ಅಧ್ಯಕ್ಷ ಅಂದ್ರೆ ಏನ್ ತಿಳ್ಕೊಂಡಿದ್ಯಾ ನನ್ನ ಆಲೋಚನ? ಒಂದ್ ಮಾತು, ನೀನು ಊರೂರು ಸುತ್ತೋದು ಬೇಡ, ನಮ್ಮ ಮರ್ಯಾದೆ ಇದು ಬೇಡ, ನರ್ಸ್ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಬಿಡು. ಅಲ್ಲ, ರಾಜೀನಾಮೆ ಕೊಟ್ಬಿಡು ಅಂತಂದ್ರೆ ಜೀವನಕ್ಕೆ ಹೆಂಗ್ ಮಾಡಕಪ್ಪ? ನಾವಿರೋ ಚಿನ್ನ ಸಾವಿರ ಕತ್ತಗಳ ತೂತು, ಸಾವಿರ ಕುದುರೆಗಳ ಸರದಾರ, ದಿನಾಲು 100 ರೂಪಾಯಿ ಲಂಚ ಸಿಗುತ್ತೆ. ಆ ಸೂರ್ಯನ ಕಿರಣ ಕೂಡ
ನಿನ್ ಮೈ ಮೇಲೆ ಬೀಳ್ಬಾರ್ದು ಹಂಗ್ ಸಾಕ್ತೀನಿ ಚಿನ್ನ. ಈಗ ಜಗತ್ತಿನ ತಂದೆ ಯಾರು ಹೇಳ? ಈಶ್ವರ. ಈಶ್ವರ ಏನ್ ಮಾಡ್ದ? ಮೌನಡೆಗೂ ಗೊತ್ತಿಲ್ಲ. ಏನ್ ಮಾಡ್ದ ಅಂದ್ರೆ ಕಟ್ಕೊಂಡವಳ ತೊಡೆ ಮೇಲೆ ಕುಣಿಸ್ಕೊಂಡ, ಇಟ್ಕೊಂಡವಳ ತಲೆ ಮೇಲೆ ಕುಣಿಸ್ಕೊಂಡ. ಅಂದ್ರೆ ಕಟ್ಕೊಂಡವಳಿಗಿಂತ ಇಟ್ಕೊಂಡವಳೆ ಅಲ್ವಾ ಚಿನ್ನ ಮೇಲು? ಎಂತ ಮಾತು ಹೇಳ್ಬಿಟ್ಟೆ. ಆಯ್ತು ಕಣ, ಇವತ್ತೇ ಹೋಗಿ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟು ನಿನ್ ಜೊತೆಲಿ ಚೆನ್ನಾಗಿರ್ತೀನಿ, ಆಯ್ತಾ? ಆಯ್ತು ಚಿನ್ನ. ಮತ್ತೊಮ್ಮೆ ಕೊಟ್ಟರೆ ಗಾಯನು ಮಾಯ. ಮತ್ತೊಮ್ಮೆ ಕೊಟ್ಟರೆ ಗಾಯನು ಮಾಯ. ನನ್ನ ನಿನ್ನ ಕೇಳೋರ್ಯ, ಸಾಕು ಬೇಕು ಹೇಳೋರ್ಯ, ನಾನಲ್ಲವೇ ನಂಗೆ ನೀನಲ್ಲವೇ. ಹೌದಾ 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 ನನ್ನ ನಿನ್ನ ಕೇಳೋರ್ಯ, ಸಾಕು ಬೇಕು ಹೇಳೋರ್ಯ, ನೀನಲ್ಲವೇ ನಿಂಗೆ ನಾನಲ್ಲವೇ. ಅಂಬರಕ್ಕೆ ಹಾರೋರ್ಯ, ಹೇಳೋರ್ಯ, ನಾನು ನೀನಲ್ಲವೇ ಬೇರೆಯ. ರೋಮಿಯೋ ಅನ್ನೋರ್ಯ, ನಿಲ್ಲೋರ್ಯ, ನಾನು ನೀನಲ್ಲವೇ ಬೇರೆಯ. ಇದ್ದರು ಇಬ್ಬರೇ, ಸತ್ತರು ಇಬ್ಬರೇ. ಇಬ್ಬರ ಹೃದಯದ ವೇಗ ಎಂದಿಗೂ ಒಂದೇ ತಾನೆ. ಅಪ್ಪಣೆ ಕೊಟ್ಟರೆ ಕೆನ್ನೇಲಿ ಗಾಯ, ಮತ್ತೊಮ್ಮೆ ಕೊಟ್ಟರೆ ಗಾಯ ಮಾಯ. ನನ್ನ ನಿನ್ನ ಕೇಳೋರ್ಯ, ಸಾಕು ಬೇಕು ಹೇಳೋರ್ಯ, ನಾನಲ್ಲವೇ ನಂಗೆ ನೀನಲ್ಲವೇ.
ಶ್ರೀಮಂತರ ಮನೆ ಸೊಸೆ ಆಗೋಗೆ ಮಾಡ್ದೆ. ಆದ್ರೆ ನನ್ನ ಸುಖ ನೋಡಿ ನಿನಗೆ ನೆಮ್ಮದಿ ಸಿಗ್ಲಿಲ್ವಾ? ನನ್ನ ಬಾಳಲ್ಲಿ ಅಂಧಕಾರನ ಹೆಚ್ಚಿಸಿ ಗಂಡನಿಂದ ಅಪವಾದನ ಹೊತ್ತು ಮನೆಯಿಂದ ಹೊರಟಳು ಹಾಗೆ ಮಾಡ್ದೆ. ಯಾಕೆ ಶಿಕ್ಷೆ? ನನಗೆ ಯಾಕೆ ಶಿಕ್ಷೆ tere? ಯಾಕೆ? ಸಾವು ನೇನಕಮ್ಮ ಬಯಸ್ತೀಯ? ಸಾಯಿ ವಿಚಾರನ ಕನಸ್ಕೊಂಡ್ಸಲು ತಿಳ್ಕೊಬೇಡ ಕಣಮ್ಮ. ತಪ್ಪನ್ನು ನಾವು ಮಾಡಿರುವಾಗ ಈ ಸಮಾಜಕ್ಕೆ ನನ್ನ ಪದ್ಧತಿಯನ್ನ ಮಧುರತೆಯಿಂದ ತೋರಿಸ್ಬೇಕು ನನ್ನ ಮಗ. ಮತ್ತಿನ್ನೇನ ಮಾಡ್ಲಿ? ಅವರಿಗೆ ತಕ್ಕ ಮಗಳಾಗ್ಲಿಲ್ಲ, ಗಂಡನ ಮನೆಗೆ ತಕ್ಕ ಸೊಸೆ ಆಗ್ಲಿಲ್ಲ, ನಿನಗೆ ತಕ್ಕ ತಂಗಿಯಾಗಿ ಕೀರ್ತಿ ತರಲಿಲ್ಲ. ಇದೇನ ನಾನು ಮಾಡ್ಲಿ? ಇದೇನ ಸಾಕೋದಿದೆ, ನಾನ್ ಸಾಯೋದೇ ಮೇಲಣ್ಣ. ನಿನ್ನ ಮನಸ್ಸು ನೊಂದಿದೆ ಅಂತ ಗೊತ್ತು ಕಣಮ್ಮ ನನಗೆ. ನಿನ್ ಮನಸ್ಸು ವಯಸ್ಸಿಗೆ ಮಾತಾಡ್ತಲ್ಲ ಕಣಮ್ಮ. ನಾ ಮಾಡಿರೋ ಯಾವ ಜನ್ಮದ ಪಾಪದ ಫಲವ ಏನೋ ಬೆನ್ನಿಂದ ಹುಟ್ಟಿ ಬಂದ ನಿನ್ನ ಸುಖವಾಗಿ ಇಡ್ಲಿಕ್ಕಾಗಲಿಲ್ಲ, ಸುಖವಾಗಿ ಇಡ್ಲಿಕ್ಕಾಗಲಿಲ್ಲ. ನಿನ್ನ ಪಾಡಿನ ಕಣ್ಣೀರಿನ ಕಡಲಾಯಿತು. ಅಣ್ಣ, ನನ್ನ ಬಾಳು ಕಣ್ಣೀರಿನ ಕಡಲಲ್ಲಿ ಬಿದ್ದು ಒಳ್ಳಾಡ್ತಿದೆ ಅಣ್ಣ. ಅದ್ರಿಂದ ಬರೋವರೆಗೂ ನನಗೆ ನೆಮ್ಮದಿ ಇಲ್ಲ. ನನ್ನಿಂದ ಈ ಕಳಕ ತಪ್ಪಿದ್ದಲ್ಲ ಅಣ್ಣ, ತಪ್ಪಿದ್ದಲ್ಲ. ಮಂಗ, ನಿಂಗೆ ತಲೆ ಕೆಟ್ಟಿಲ್ಲ ತಾನೆ? ಮಾತು ಸಾಯ್ತೀನಿ ಸಾಯ್ತೀನಿ ಅಂತ ಹೇಳ್ತೀನ. ನೀನೇನು ನಿಶ್ಚಿಂತ ಸದಸ್ಯ ಕಣಮ್ಮ. ಆದ್ರೆ ಆ ಸುಗಂಧ ಏನ್ ತಪ್ಪು ಮಾಡಿದೆ ಅಂತ ಅದನ್ನ ಶಿಕ್ಷೆ ಕೊಡ್ತಿದೀಯಮ್ಮ. ಯಾಕಮ್ಮ ಅದನ್ನ ಬಲಿ ಕೊಡ್ತಿದೀಯ? ಅಣ್ಣ, ಈ ಮಗು ಈ ಪ್ರಪಂಚದ ಬಂದ್ಮೇಲೆ ಇದು ಕಳೆದ ಹೊತ್ತು ಆ ಮಾತುಗಳ ಕೇಳಿ ಸಹಿಸ್ಕೋಬೇಕಣ್ಣ. ಇಲ್ಲ, ಇದು ನನ್ನ ಜೊತೆ ಸತ್ತೋದ್ರೆ ಎಷ್ಟೋ ಚೆನ್ನಾಗಿರುತ್ತೆ ಅಣ್ಣ. ಆ ಮಾತುಗಳನ್ನ ಸಹಿಸ್ಕೋ ಅವಶ್ಯಕತೆ ಇರಲ್ಲ. ಆಯ್ತಮ್ಮ, ನಿನ್ಗೆ ಅದಕ್ಕೆ ಬುದ್ಧಿ ಹೇಳೋ ಶಕ್ತಿ ನನ್ನಲ್ಲಿಲ್ಲ ತಾಯಿ, ನನ್ನಲ್ಲಿಲ್ಲ. ನೀ ಸಾಯಿದಾದ್ರೆ ನನಗೂ ಒಂದ್ ಸ್ವಲ್ಪ ವಿಷ ಕೊಟ್ಟು ಇಬ್ಬರು ಜೊತೆ ಸಾಯೋಣ. ಹಾಗೆಲ್ಲ ಮಾತಾಡ್ಬೇಡ ಅಣ್ಣ, ಹಾಗೆಲ್ಲ ಮಾತಾಡ್ಬೇಡ. ನಾನು ನಿನ್ನ ಮನಸ್ಸಿನೊಳಗೆ ಮಾತಾಡ್ಬಿಟ್ಟೆ. ಇನ್ನೊಂದು ಸಾರಿ ಈ ರೀತಿ ಎಲ್ಲ ಮಾತಾಡಲ್ಲ. ಅಯ್ಯೇ, ಸಾವಿರ ಜನ್ಮಗಳ ಬಂದರು ಈ ನಮ್ಮ ಬಾಂಧವ್ಯ ಹೀಗೆ ಇಲ್ಲಮ್ಮ, ಹೀಗೆ ಇರ್ಲಿ. ಆಶೀರ್ವಾದ ಮಾಡಿ ಅಂತೆ. ಇಲ್ಲಪ್ಪ. ರವಿ, ಹೇಗಿದ್ಯಪ್ಪ? ನಿಮ್ಮ ಆಶೀರ್ವಾದದಿಂದ ಚೆನ್ನಾಗಿದೆ ನನಗೆ. ತಗೊಳ್ಳಿ. ಇದನ್ನೆಲ್ಲ ಯಾಕಪ್ಪ ತರಕ್ ಹೋದೆ? ಮೊದಲೇ ನಮ್ಮಿಬ್ಬರ ವಿಚಾರ ನಿಮ್ಮ ಅಣ್ಣನಿಗೆ ಗೊತ್ತೈತೆ. ನೀನ್ ಇಲ್ಲಿ ಬಂದಿದ್ದೇನಾದ್ರು ನಿಮ್ಮ ಅಣ್ಣನಿಗೆ ನಿನ್ ಹೆಂಡತಿ ಗೊತ್ತಾದ್ರೆ ಮತ್ತೆ ಯಾವ ಬಿರುಗಾಳಿ ಬೀಸುತ್ತೋ ಏನೋ. ಅದಕ್ಕೆ ಬಿರುಗಾಳಿ ಬೀಚದಾಕ್ಷಣ ತಾಯಿ ಮಗನ ಸಂಬಂಧ ದೂರವಾಗುತ್ತಾ? ಅದಕ್ಕೆ ನಾನು ಇವುಗಳನ್ನ ಮೋಜಿಗಾಗ್ತಾ ಇರ್ಲಿಲ್ಲ. ಚೊಚ್ಚಲ ಗರ್ಭಿಣಿಯಾದ ತಮ್ಮ ಬಯಕೆ ಏನೇನಂತ ನಾನು ಅರಿಯೆ. ಅದಕ್ಕಾಗಿ ಇವುಗಳನ್ನ ಕೊಡಲು ಬಂದೆ. ಯಾಕಕ್ಕೆ ಹೇಳ್ತಾ ಇದ್ದೀರಾ? ನನ್ನಿಂದೇನಾದ್ರೂ ತಪ್ಪಾಯ್ತಾ? ಇಲ್ಲಪ್ಪ, ನಾನು ಅಳ್ತಾ ಇಲ್ಲ. ಇದು ಆನಂದದ ಬಾಷ್ಪ. ನೀನು ನನ್ನ ಮೈತ ಅಲ್ಲ ಅಪ್ಪ, ಮೈತ ಅಲ್ಲ, ನನ್ನ ಒಡ ಹುಟ್ಟಿದ ಮಗ. ನನ್ನ ತಂಗಿಗೆ ಶ್ರೀಮಂತ ಮಾಡೋ ಯೋಗ್ಯತೆ ನನ್ನಲ್ಲಿಲ್ಲ. ಆದ್ರೆ ಈ ನನ್ನ ತಂಗಿಗೆ ಒಡ ಹುಟ್ಟಿದ ಅಣ್ಣಂದ್ರೆ ಇಬ್ಬರು ಇರುವಂತೆ ಕುಂಕುಮ, ಹಸಿರು ಬಳೆಗಳ, ಹಸಿರು ಸೀರೆಗಳಂತಂದು ಹೇಳ್ಕಣ. ನಿಜಕ್ಕೂ ನಮ್ಮ ಪಾಲಿನ ದೇವರು ಕಣ ನೀನು. ರವಿ, ನಿಮ್ಮ ಅಣ್ಣ ಚೆನ್ನಾಗಿದ್ದಾರಪ್ಪ? ಅವ್ರಿಗೇನಕ್ಕೆ ಚೆನ್ನಾಗೇ ಇದ್ದಾರೆ.
ಸರಿ, ನಮ್ ಸತ್ಯದ ವಿಚಾರ ತಿಳಿದು ಅವ್ರು ನಮ್ಮನ್ನ ಕ್ಷಮಿಸಿ ಮನೆ ಕರ್ಕೊಂತಾರಲ್ಲಪ್ಪ. ಇಲ್ಲ, ಅದಕ್ಕೆ ಒಂದು ಸಾರಿ ಮಣ್ಣಿನಿಂದ ಮಡಿಕೆ ಆದ್ಮೇಲೆ ಅದು ಮತ್ತೆ ಮಣ್ಣಾಗುತ್ತೆ ನಮ್ಮ. ಹಾಗಾದ್ರೆ ನಾನು ಈ ಕಳಂಕ ಹೊತ್ಕೊಂಡು ಜೀವನ ಬಿಡುವಂತ ಹೀಗೆ ಸಾಯ್ಬೇಕೇನಪ್ಪ. ನೋಡೋಣ ಮುಂದೆ. ಅದಕ್ಕೆ ನಮ್ಮ ಮನೆ ಭಾಗ ಹೋಯ್ತು, ನಮ್ಮ ಭಾಗ ಆಸ್ತಿನ ನಾವು ತಗೊಂಡಾಯ್ತು. ಇಷ್ಟಕ್ಕೆಲ್ಲ ಕಾರಣ ನಾನೇ ಇಷ್ಟಕ್ಕೆಲ್ಲ. ಯಾಕಂದ್ರೆ ಹಾಗೆಲ್ಲ ಮಾತಾಡ್ತೀರಾ? ಮುಂದೆ ನಿಮ್ಮ ಹೊಟ್ಟೆ ಹುಟ್ಟ ಮಗುವಿನಿಂದ ನಿಮ್ ಭಾಗ್ಯೋದಯ ಆಗೋದು. ಹೌದು ಮಂಗ, ರವಿ ಹೇಳೋ ಮಾತಲ್ಲಿ ನಿಜ ಇದೆ ಕಣಮ್ಮ. ಅಲ್ಲಿವರೆಗೂ ತಾಳ್ಮೆಯಿಂದ ನಾವು ಇರ್ಬೇಕು. ಎಲ್ಲಿ ಒಂದ್ಸತಿ ಯಾಕಮ್ಮ? ಹಾಗೆ ಮಗ್ನ, ರವಿ, ಅದಕ್ಕೆ ಒಳಗೆ ಕರ್ಕೊಂಡೋಗು. ನೀನು ನರ್ಸ್ ಬಂದ್ಬಿಡ್ತಾರೆ, ಇರಮ್ಮ, ಸಮಾಧಾನ ಮಾಡ್ಕೊಳಮ್ಮ. ನಾ ಕೆಲ್ಸಕ್ಕೆ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳೋದು ತಿಳ್ಕೊಂಡ್ಬಿಟ್ಟಿದ್ದೀರಲ್ಲ. ನಾಳೆ ದಿನ ನಾನು ರಾಜೀನಾಮೆ ಕೊಟ್ಟಿರೋ ವಿಷಯ ಒಬ್ಬ ಗೊತ್ತಾಗಿ ನಾನು ಈಚೆ ಬರಲ್ಲ ಅಂತ ಏನ್ ಮಾಡೋದು? ಬರುತ್ತೆ, ಹೋಗಿ ನೀವು ಕೈ ಹಾಕಿದ್ರೆ. ನಾನು ಏನಮ್ಮ ಮಾಡ್ಲಿ, ಆಗ್ತಾ ಇಲ್ಲ ಅಂದ್ರೆ ಇಲ್ಲಿ ಅಮ್ಮ ಮಾಡ್ಕೊಂಡ್ರ ಹೇಳಿಲ್ಲ, ನೀವು ಕೈ ಹಾಕಿದ್ರೆ ಖಂಡಿತವಾಗ್ಲೂ ಆಗುತ್ತೆ ಅಂತ. ಆ ವಿಷಯ ನನಗೆ ಗೊತ್ತಿರ್ಲಿಲ್ಲ, ನಿನಗೆ ಹೆಂಗಪ್ಪ ಗೊತ್ತಾಯ್ತು? ಜನಗಳಿಂದ ತಿಳ್ಕೊಂಡಿದ್ದೀನಿ. ಕೇಳ್ಕೊಂಡ ಮಹತ್ ಜ್ಞಾನಿ ನೀನು. ಏನಾಗಬೇಕು? ಅತ್ತಿಗೆ ಒತ್ತಿಗೆ ಯಾವ ಮಗು ಆಗಿರುತ್ತೆ ಅನ್ಕೊಂಡಿದ್ಯಾ? ನೀವು ಹೇಳದ್ಮೇಲೆ ಗೊತ್ತಾಗುತ್ತೆ. ಹೇಳಿದ್ಮೇಲೆ ಗೊತ್ತಾಗೋದು. ಮತ್ತೆ ನೋಡಿ ನಾನೇ ತಾನೆ ಫಸ್ಟ್ ಗಂಡು ಮಗು ಆಗೈತೆ. ಪಾರ್ಟಿಯಲ್ಲಿ ಪಾರ್ಟಿ ಹಾ ನಾಳೆ ಸಂಡೇ ಇದೆ. ಹಾ ನೀವೇನ್ ತಗೋತೀರೋ ಅದು ಪಾಸ್ಪೋರ್ಟ್ ಕೂಡ ತಗೊಂಡು ಹೊಂಟೋಯ್ತೀನಿ. ಪಾಸ್ಪೋರ್ಟ್ ಕೂಡ ತಗೊಂಡಿದ್ದೀನಿ. ವಾಚಿಂದ ಏನ್ ಬರುತ್ತೆ? ನಾವ್ ಏನೋ ಬರ್ಸ್ಕೊತೀವಿ ಕೊಡಪ್ಪ. ಏನು ಬರಲ್ಲ. ಏನ್ ಬಿಟ್ಟು ನನ್ನ ಮಗ.
ಕುಡಿಸ್ತಾ ಇದ್ದೇನೆ. ಹಾಗೇನಿಲ್ಲ. ಸ್ವಲ್ಪ ಇತ್ತೀಚೆಗೆ ತುಂಬಾ ಜಾಸ್ತಿನೇ ಕುಡಿದಿದ್ರಲ್ಲ, ಅದಕ್ಕೆ ಈ ರೀತಿ ಕುಡಿದಿದ್ರೆ ನಿಮ್ಮ ಆರೋಗ್ಯ ನಿಮ್ಮ ಸವಾಸ ಮಾಡಿದ್ಮೇಲೆ ಕುಡಿಲೇಬೇಕು. ಕುಡಿತಾ ಇದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಹಲೋ ಸರ್, ಏನ್ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರ ತಂದೆ ಮನೆ ಬಿಟ್ಟು ಹೋದ್ರಲ್ಲ, ಅದಕ್ಕೆ ತುಂಬಾ ಯೋಚನೆ ಮಾಡ್ಬಿಟ್ಟಿದ್ದಾರೆ. ನಾನ ಅದಕ್ಕೆಲ್ಲ ಯೋಚನೆ ಮಾಡಬಾರ್ದು. ಅಂತ ತಿಳಿದವರು ಇದಕ್ಕೆ ಯೋಚನೆ ಮಾಡಲೇಬಾರ್ದು. ಹಿರಿಯರಂತ ಸಲಿಗೆ ಕೊಟ್ರೆ ಹೀಗೇನೆ ಆಗೋದು. ಬೈ ಶಂಕರ್, ಈ ಮನೆಯ ಬೆಂಕಿಯ ಬಲೆಯಾದ ಆ ಮಂಗಳ ಚೋತ್ಸಲ ಹೆರಿಗೆಯಲ್ಲಿಯೇ ಗಂಡು ಮಗುಗೆ ಜನ್ಮ ಕೊಟ್ಟಿದ್ದಾಳೆ. ಆ ಮಗು ಸ್ಕೂಲ್ ಕೂಡ ಹೋಗ್ತಾ ಇದೆ. ಆ ಮಗು ಬದುಕಬಾರದು. ರವಿ, ನಿಮ್ಮ ಮಗುವನ್ನೇ ಕೊಲೆ ಮಾಡ್ತೀರಾ ನೀವು? ಯಾರು ಹೇಳಿದ್ರು ಆ ಮಗು ನನ್ನ ಅಂತ? ಈ ಊರೆಲ್ಲ ಹೇಳ್ತಾ ಇದ್ದೆ ಅದು ನಿಮ್ ಮಗು ಅಂತ. ಈ ಸಮಾಜ ಹೇಳ್ತಾ ಇದ್ದೆ ಅದು ನಿಮ್ ಮಗು ಅಂತ. ನಾಳೆ ದಿನ ಬೆಳೆದು ದೊಡ್ಡವನಾದ್ಮೇಲೆ ಬಂದು ಅಪ್ಪ ಅಂತ ಕರೆದು ನಿಮ್ಮ ಆಸ್ತಿಲಿ ಭಾಗ ಕೇಳುತ್ತೆ. ಒಂದ್ ವೇಳೆ ಆದ್ರೆ ಕಾಲ್ ಕತ್ತರಿಸ್ತೀನಿ. ಆಸ್ಕೂಲ್ ಬಾಲ ಸರ್, ಅದು ಬೆಳೆದ ಮಗು ದೊಡ್ಡ ಆದ್ಮೇಲೆ ಅದೇನೇ ಇದ್ರು ಸಸಿಯಾಗಿದ್ದಾಗಲೇ ಮುಗಿಸ್ಬೇಕು. ಇಲ್ಲ ಅಂದ್ರೆ ಬೆಳೆದ ದೊಡ್ಡವನಾದ್ಮೇಲೆ ತುಂಬಾ ಕಷ್ಟ ಆಗುತ್ತೆ. ಹೌದು, ನಾನು ಸುಖ ಸಂತೋಷವಾಗಿರ್ಬೇಕಂದ್ರೆ ಆ ಮಗು ಕೊಲೆ ಮಾಡ್ಲೇಬೇಕು. ಬಾಬಾ, ನಿಮ್ಗೇನಾದ್ರು ಹುಚ್ಚು ಜಾಸ್ತಿ ಆಗಿದ್ಯಾ? ಅಲ್ಲ ಬಾಬಾ, ನಿಮ್ಮ ವಂಶದ ಕುಡಿಯೋದು ಅಲ್ಲ, ನಿಮ್ ಮಗು ಅಂತ ಗೊತ್ತಾಗಿದ ತಕ್ಷಣ ನಾನ್ ತಂದೆ ಆಗ್ತಿದ್ದೀನಿ. ಒಂದ್ ಗಂಟೆ ಒಂದ್ ತಂದೆ ಆಗಿದೆ ಅಂತ ಖುಷಿ ಮಾಡ್ಬೇಕು. ಅಂತದ್ರಲ್ಲಿ ನಿಮ್ಮ ಮಗನ್ ಕೊಲ್ಸ್ಬೇಕು ಅಂತಿದ್ದೀರಲ್ಲ, ಯಾಕೆ ಯಾಕೆ ಹೀಗೆ ಮಾಡ್ತಿದ್ದೀರಾ? ಪ್ರತೀಕಾರ ಅವಳು ನನಗೆ ಮಾಡಿದ ದ್ರೋಹಕ್ಕೆ ಬಾಬಾ, ಅದೆಲ್ಲ Shut up and boil the fire. ಏನೇನ್ ಮಾಡ್ತಾರ? ಆ ಮಗು ಏನ್ ಮಾಡಿತ್ತು? ಛೇ!
ಸಾವುಕಾರ ಧರ್ಮರಾಜ, ಏನಾಯ್ತು ನಿನ್ನ ಸ್ಥಿತಿ? ನೂರಾರು ಜನಕ್ಕೆ ಕೈ ಎತ್ತಿ ದಾನ ಮಾಡುತ್ತಿದ್ದ ನೀನಿಂದು ಈ ಬೀದಿಯಲ್ಲಿ ಭಿಕ್ಷೆ ಬೇಡುವಂತಾಯ್ತಾ? ನೀಡುವ ಕೈಗಳಿದ್ದು ಈ ಬೀದಿಯಲ್ಲಿ ಬೇಡುವ ಕೈಗಳಾಯ್ತಾ? ಅದು ಈ ಕೈಗಳಿಂದ ದಾನವನ್ನು ಎತ್ತಿ ನೀಡುತ್ತಿದ್ದ ಈ ಕೈಗಳಿಂದ ಭಿಕ್ಷೆಯನ್ನು ಬೇಡ್ತಾ ಇದೆ. ಇಷ್ಟೆಲ್ಲ ಆದ್ಮೇಲೆ ನೀನು ಬದುಕಬೇಕು ಅಂತೀಯ ಜಗತ್ ಮೇಲೆ? ಅಪ್ಪ ಇಲ್ಲ ಇಲ್ಲ, ಈ ಹಸುವೆಯನ್ನು ತಾಳಿ ನಾನು ಬದುಕಿರಲಾರೆ. ನಾನು ಸಾಯುವುದೇ ಲೇಸು. ಅಪ್ಪ ಅಪ್ಪ ಪಾಪು ಅಲ್ಲಿ ಯಾರು ಬಿಟ್ಟಿದ್ದಾರಲ್ವಾ? ಅನ್ಯಾಯವಾಗಿ ಸತ್ಯವನ್ನು ಅರಿಯದೆ ನಿನಗೆ ಕಳಂಕದ ಬಸಿಯನ್ನು ಹಚ್ಚಿ ನಿನ್ನ ಮನೆಯಿಂದ ಹೊರ ಹಾಕಿದ ಪಾಪ ಮಾವನೇ ಚೇಚೆ, ಹಾಗೆಲ್ಲ ಹೇಳ್ಬೇಡಿ ಪಾಪು. ನೀವು ಹಿರಿಯರು, ನಿಮ್ಮ ಇಲ್ಲಿದ್ದರೆ ಮಾತು ಬರಬಾರ್ದು. ಹಾಗೆಲ್ಲ ಹೇಳ್ಬೇಡಿ ಮಾವ. ಏನು ಈ ಪರಿಸ್ಥಿತಿ? ಏನಾಯ್ತು? ಏನಂತ ಏನಿಲ್ಲಮ್ಮ. ಹಾಲಿನ ಗಂಡನುವೆ ಆಸ್ತರಿகளுವೆ ನನ್ನ ಮನೆಯನ್ನು ಮಾಡಿಕೊಂಡು ನನ್ನ ಮನೆಯಿಂದ ಸರಿ ಮಾವ, ಹೋಗ್ಲಿ ಬಿಡಿ. ಆದದ್ದು ಆಗೋಯ್ತು. ಮನೇಲಿ ರವಿ ಇದ್ದಾನೆ, ಬನ್ನಿ ಹೋಗೋಣ. ಹೌದು ಮಾವ. ಪಾಪು, ತಾತನಿಗೆ ನಮಸ್ಕಾರ ಮಾಡು. ನಮಸ್ಕಾರ. ಪಾಣಿ ಬದುಕಬೇಕಾಗಿದ್ದ ನೀನು
ನಿಮ್ಮ ಕುತಂತ್ರಗಳಿಗೆ ಕೈವಾಡಕ್ಕೆ ಸಿಲುಕಿ ಈ ರೀತಿ ಕಷ್ಟವನ್ನು ಅನುಭವಿಸ್ಬೇಕಂತಪ್ಪ. ಇಲ್ಲಿ ಮಾಡಿ ಕೊಟ್ಟವನಾದ ಮೇಲೆ ನಿಮ್ಮಪ್ಪನಿಗೆ ಮತ್ತು ಕಲ್ಸಪ್ಪ ಬುದ್ಧಿ ಕಲಿಸಿ. ಪಾಪು ಸ್ಕೂಲ್ ಬ್ಯಾಗ್ ಎಲ್ಲಿ? ಸರಿ ನೀನ್ ಸ್ಕೂಲ್ಗೆ ಹೋಗಿ ಮುಗಿಸ್ಕೊಂಡು ಬೇಗ ಬಾ. ಬಾಯ್. ಮಾನ್ಯ ಮತದಾರ ಬಂಧುಗಳೇ, ಲಾಡ್ರಿ ತಿಮ್ಮನಾದ ನಾನು ಈ ಸಾರಿ ಗ್ರಾಮ ಪಂಚಾಯತಿ ಚುನಾವಣೆಗೆ ಸ್ಪರ್ಧಿಸಿದ್ದೀನಿ. ನನ್ನ ವಿರುದ್ಧ ಎತ್ಕಟ್ಟಿ ನಿಲ್ಸವ್ರೆ. ನಿಮ್ಮ ಅಮೂಲ್ಯವಾದ ಮತವನ್ನು ನನ್ನ ಕತ್ತೆ ಗುರ್ತಿಗೆ ಹಾಕಿ ನನ್ನನ್ನ ಗೆಲ್ಲಿಸ್ಬೇಕು ಅಂತ ಕೇಳ್ಕೊತಿದ್ದೀನಿ. ನನ್ನ ಭಾಷಣ ಮುಗಿಸ್ತೀನಿ. ಜೈ ಕತ್ತೆ ತಿಮ್ಮನಿಗೆ, ಕತ್ತೆ ತಿಮ್ಮನಿಗೆ, ಕತ್ತೆ ತಿಮ್ಮನಿಗೆ. ದುಡ್ಡು ಬೇರೆ ಇಲ್ಲ ಜೋಬಲ್ಲಿ. ಈಸ್ಕಮ್ಮ ಅಂದ್ರೆ ಇವ್ರಿಗೆಲ್ಲ ಕೊಡ್ಬೇಕಲ್ಲ, ಅಲ್ಲಿ ಕುಂತಿರೋರ್ಗೆಲ್ಲ. ಲಾಂಡ್ರಿ ತಿಮ್ಮನಿಗೆ, ಲಾಂಡ್ರಿ ತಿಮ್ಮನಿಗೆ, ಓಟನ್ನ ಲಾಂಡ್ರಿ ತಿಮ್ಮನಿಗೆ. ಬಂದಿರೋಪ್ಪ ಅವಳು. ಬೇಗ ಬೇಗ ಬಮ್ಮ. ಯಾಕಮ್ಮ? ಚಿನ್ನ ಏನು ಕೇಳಿದ್ದೀರೋ? ಏನು ಸ್ಟೇಜ್ ಮೇಲೆ ನಿಮ್ಮ ಅಕ್ಕ ತಂಗಿರಿದ್ರೆ ಹಿಂಗೆ ಮಾಡ್ತೀರಾ? ಬರೀ ಚಿನ್ನ ಬರೀ ಚಿನ್ನ ಚಿನ್ನ ಗೆದ್ರೆ ಚಿನ್ನ ಹಾಕ್ತೀನಿ. ಗೆಲ್ಲಿಲ್ಲ ಅಂತಂದ್ರೆ ಬರೀ ಮಣ್ಣೆನಾ? ಏರ್ಬಿಡು ನನ್ನ ಎದೆ ಮೇಲೆ ನೀನು ಮಣ್ಣ. ಲೋ ಯಾವ ಚಿನ್ನನೂ ಇಲ್ಲ, ಏನೂ ಇಲ್ಲ. ನನ್ನ ಹತ್ರ ಎಲ್ಲ ಐತೆ ಚಿನ್ನ. ಅದೇ ಚಿನ್ನ ರೇಟ್ಗೆಲ್ಲ ಆಯ್ತಲ್ಲ. 8 ತೊಲೆ ಚಿನ್ನ. 8 ತೊಲೆ? ಯಾವಾಗ ನೋಡಿದ್ದೆ? ಅವೆಲ್ಲ ಎತ್ತು ಯಾವ ಗಳಿಗೆ ನೋಡಿರ್ತೀಯ ನೀನು ಅಂತ ನನ್ನ ಪಕ್ಕದಲ್ಲೇ ಮಲಗಿರ್ತೀಯ. ಅದು ಯಾವಾಗಲೂ ನೋಡ್ಕೊಂಡೆ ಅದನ್ನೆಲ್ಲ? ಅದೆಲ್ಲ ಬಂದಾಗ ನೋಡ್ಲಿಕ್ಕಣ. ಬಂದಾಗ ನೋಡ್ಕೊಂಡ. ಈಗೇನು ಚಿನ್ನ ಬೇಕಾ? ಬೇಕೇ ಬೇಕಾ? ಬೇಕು. ಇವಾಗ 8 ತೊಲ ಕೊಟ್ರೆ ನಾನು ಗೆದ್ಮೇಲೆ ನಿನ್ಗೆ 16 ತೊಲ ಕೊಡ್ತೀನಿ. ಅದೇ ಕಾಯ್ಕೊಂಡ್ ಕೂತ್ಕೊಳ್ಳೋದೆ. ನೀ ಕೊಡ್ತೀಯ ಕೊಡ್ತೀಯ. ಬಾ ಚಿನ್ನ, ದೇವೇಗೌಡರು ಪಾರ್ಟಿ ಮೀಟಿಂಗ್ ಕರೀತಾವ್ರೆ. ಬಾ ನಡಿ ಹೋಗುವ. ನಡಿ. ಚಿನ್ನ ಬೇಕಾ ಈಗ? ಇನ್ನೇನು ಬೇಡವಾ? ಚೆನ್ನಣ್ಣನಿಗೆ, ಚೆನ್ನಣ್ಣನಿಗೆ, ಚೆನ್ನಣ್ಣನಿಗೆ. ದುಡಿಯೋನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ ಅನ್ನಂಗ ಮೊದ್ಲೇ ಸುಖಾಲ. ಮಹಾಜನಗಳೇ, ಈಗ ಹೋದ್ನಲ್ಲ ಆ ಲಾಂಡ್ರಿ ನಮಗ ಅವನ್ ಕತ್ತೆ ಫೋಟೋ ಹಾಕ್ಬೇಡಿ. ಮೊದ್ಲೇ ಗೊತ್ತಾ ಕತ್ತೆ ಗುಣ ಗೆದ್ಮೇಲೆ ಹಾಕ್ಬಿಡ್ತಾರೆ. ನಮ್ಮೂರಿನ ಮತದಾರ ಬಂಧುಗಳೇ, ನೀವೆಲ್ಲ ಜಾಣರಾಗಿ. ಮಾತು ಮುಖ್ಯ ಅಲ್ಲ, ಗುಣ ಮುಖ್ಯ. ನಮ್ಮ ಅಣ್ಣ ಹುಲಿ, ಹೆಂಡತಿ ಹೊಂಟದ ಮೇಲೆ ಇಲಿ ಆಗ್ಬಿಟ್ಟವನೆ. ದಯವಿಟ್ಟು ನಿಮ್ಮೆಲ್ಲರ ಅಮೂಲ್ಯ ಮತವನ್ನ ನಮ್ಮ ಚೆನ್ನಣ್ಣನ ಗುರ್ತು ಲೈಟ್ ಕಂಬಕ್ಕೆ ಹಾಕಿ. ಲೈಟ್ ಕಂಬ ಹೆಂಡತಿ ಹೊಂಟಾಗಿಂದ ಮನೆ ಬಿಡದೆ ಎಲ್ಲ ಸೇರಿ ಎತ್ ನಿಲ್ಸ್ಬಿಡಮ್ಮ. ದಯವಿಟ್ಟು ಲೈಟ್ ಕಂಬ ಓಟ್ ಹಾಕ್ರವ, ಓಟ್ ಹಾಕ್ರಿ ಅಣ್ಣ. ಭಾಷೆ ಮಾಡೋಣ. ಅಣ್ಣ ತಮ್ಮಂದಿರ, ಅಕ್ಕ ತಂಗಿಯರೇ, ಒಬ್ಬಳೊಂದು ಬಿಟ್ಟು ಅವಳು ಯಾರಣ್ಣ? ನನ್ನ ಎಡ್ತಿ ಕನ್ಸುಂಡಿಲ್ಲ. ಆ ಜನಗಳ ಈ ಸಾರಿ ನನ್ನ ಗೆಳೆಯನ ಮಾತಂತ ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಬಿಟ್ಟಿವ್ನಿ. ನೀವೆಲ್ಲರೂ ಅಮೂಲ್ಯವಾದ ಮತವನ್ನು ಹಾಕ್ಬಿಟ್ರೆ ನಾನು ಗೆದ್ದು ಬಿಡ್ತೀನಿ. ಆಮೇಲೆ ನಾನು ಗೆದ್ದಾದ್ಮೇಲೆ ನಲ್ಲಿ ಹಾಕ್ತೀನಿ, ನೀರು ಬಿಡಿಸ್ತೀನಿ, ಮನಗ
ಕರೆಂಟ್ನು ಎಳ್ಸ್ಬಿಡ್ತೀನಿ. ಇರೋ ಮನೆಯಲ್ಲ ಬಿಡಿಸ್ಬಿಟ್ಟು ಓಡ್ ಮನೆ ಹಾಕ್ಸ್ಬಿಡ್ತೀನಿ. ಉಂಡ್ರುಗೆ ಕುರುಡುಗ್ರೆ ಮೂಗುರ್ಗೆ ಈಗ 500 ರೂಪಾಯಿ ಬರ್ತಾವೆ. ನಾ ಗೆದ್ಮೇಲೆ 1000 ರೂಪಾಯಿ ಮಾಡಿಸ್ಬಿಡ್ತೀನಿ. ಅಣ್ಣ ಏನ್ಲ ನನಗೆ ನಿನಗೂ ಮಾಡ್ತೀರಾ ಮುಂಡಲೆ. ಆದ್ದರಿಂದ ನಿಮ್ಮ ಅಮೂಲ್ಯವಾದ ಮನವನ್ನು ನನ್ನ ಲೈಟ್ ಕಂಬ ಗುರ್ತಿಗೆ ಹಾಕ್ಬಿಟ್ರೆ ನಾನು ಗೆದ್ದು ಬಿಡ್ತೀನಿ. ಚನ್ನಣ್ಣನಿಗೆ ಜಯವಾಗಲಿ, ಚನ್ನಣ್ಣನಿಗೆ ಜಯವಾಗಲಿ. ಅಣ್ಣ ಏನ್ ಈ ಬೀದಿಲ್ ಸಾಕು ಮಾಡಿದ್ದು ನಾನೇನ ಮುಂದಿನ ಬೀದಿಲ್ ಮಾಡು. ಹಲೋ ಶಂಕರ್, ಇಲ್ಲಿ ಬರ್ತಾ ಇದೆಯಲ್ಲ, ಇದೇ ನಿಮ್ ಮಗು. ಸಾರಿ ಶಂಕರ್, ಮಂಗಳದ ಮಗು. ಪಾಪು ಅಂತ ಯಾರದ ಹೆಸರು? ಯಾರಪ್ಪ ನಿಮ್ಮ ಅಪ್ಪ ಅಮ್ಮ? ಅಮ್ಮ ಇದ್ದಾನೆ ಸರ್, ಅಪ್ಪ ಇಲ್ಲ. ಹೆಂಗೆ? ಸತ್ತೋಗ್ಬಿಟ್ರಾ? ಅಪ್ಪ ಹೇಳಿ ಸರ್, ಹೇಳಿ. ಕಟ್ಕೊಂಡಿದ್ರೆ ಎಂಟು ನಡುವಿನ ಕೈ ಬಿಟ್ಟೋದ ಅಪ್ಪ ಹೇಳಿ ಅಪ್ಪ, ಅವ್ನ ಸನ್ಯಾಸ ಸಂದರ್ಭ ಹೇಗಿತ್ತು ಏನ? ಮಕ್ಕಳಿ ಸರ್, ನಾನು ಬೆಳೆದ ದೊಡ್ಡವನಾದ್ಮೇಲೆ ಅವ್ನ ಕತ್ತೆ ಹಚ್ಚಿ ತಕ್ಕ ಪಟ್ಟ ನೋಡ ಶಂಕರ್, ಬೆಳೆದಾಗ್ಲೇ ಬೆಳೆಯುವ ಮೊಳಕೆ ಸಿರಿಯಲ್ಲ ಅಂತ ಅಂದ್ಬಿಟ್ಟು ಇವನ್ ದೊಡ್ಡ ಈಗ ಬಿಟ್ರೆ ಸುಮ್ಮನೆ ಬಿಡೋದಿಲ್ಲ. ಇವನ್ ದೊಡ್ಡವನಾಗೋಕ್ ಮೊದ್ಲೇ ಈ ಸಸಿಲೆ ಇವನ್ನ ಮುಗಿಸ್ಬೇಕು. ಹಂಗಾದ್ರೆ ಮಾತ್ರ ನಿನ್ ಜೀವನ ಸರಿ ಹೋಗೋದು. ಪಾಪು ಎಂತೀನಿ ಮಕ್ಕಳೆಲ್ಲ ಬೇರೆ ಕೊಟ್ಟಿದ್ದ ಇಷ್ಟಪಡುವ ಅಂತ ನಮ್ಮ ಅಮ್ಮ ಹೇಳ್ಕೊಟ್ಟಿದ್ದಾರೆ. ತಗೊಳಪ್ಪ, ನೀನು ಮಂಗಳ ಮಗು ತಾನೆ? ನಿಮ್ಮ ಸ್ಟಡಿಯರ್ ಕಲಿಸ್ತಾನ ನಾಡ್ದ ಗಂಟೆಯಲ್ಲಿ ಆ ಮಗುವಿನ ಪ್ರಾಣ ಪಕ್ಷಿ ಹಾರೋಗುತ್ತೆ. ಕಮಾನ್ ಶಂಕರ್, ಕಮಾನ್. ಪಾಪು ಏನಾಯ್ತಾ? ಏನಾಯ್ತಾ? ಯಾಕೋ ಏನಾಯ್ತು? ಏನ್ ತಿಂದು? ಯಾರು ಏನೇ ಕೊಟ್ರೆ ತಿನ್ಬಾರ್ದು ಅಂತ ಹೇಳಿರ್ಲಿಲ್ವೇನೋ? ಅಯ್ಯೋ, ಯಾವ್ದೋ ಅಪರಾಧನ ಮಾಡ್ದ ಈ ಕಂದನಿಗೆ. ಯಾಕಪ್ಪ ಈ ಶಿಕ್ಷೆ? ನಡುವೆ ಆಸ್ಪತ್ರೆಗೆ ಹೋಗೋಣ. ನೋಡಿ ಅದಕ್ಕೆ ನಮ್ ಪಾಪು ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಾನೆ. ಆ ಪಾಪಿ ತ್ಯಾಗರಾಜ ಯಾವ ಹಣ್ಣು ತಿಂತಿದ್ದಾನೆ. ನಗುತ್ತೈತೆ ದೈವಾಲಿ, ನಗುತ್ತೈತೆ ಜೀವಾಲಿ, ನಗುತ್ತೈತೆ ದೈವಾಲಿ,
ಯಾಕಪ್ಪ ಇದನ್ನ ಸಮಾಧಾನ ಮಾಡೋದು? ಅದಕ್ಕೆ ನಾನು ಈ ಒಂದು ನಿನಗೆ ಮನೆ ಹಾಕೋ ಪರಿಸ್ಥಿತಿ ಬಂದಲ್ಲ. 9 ತಿಂಗಳು ಎಷ್ಟು ವರ್ಷ ಬೇಯಿಸಿದ ನಿನಗೆ ಮೃತ್ಯು ಆಗ್ಬಿಟ್ಟಲ್ಲ. ಎಂತೇನೋ ಮಾತಾಡು. ನೀನು ದೇವರಲ್ಲ, ಕಲ್ಲು, ಕಲ್ಲು. ನನ್ನನ್ನು ಯಾಕೆ ಬಂದಿದ್ದೀಯಾ? ನನ್ನನ್ನು ಯಾಕೆ ಕೊಂದು ಬಿಡು. ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಮುಂದಿನ ಕಾರ್ಯಕ್ರಮ ಕೊಡೋಣ. ಇದರಲ್ಲಿ ಮುಂದಿನ ಕಾರ್ಯ ಕಡೆ ಗಮನ ಕೊಡಿ. ನೀನ್ ನಿಜವಾಗ್ಲೂ ನಾನು ನಂಬಿರೋದೇ ಆದ್ರೆ ಮೊದಲು ಆ ಶಂಕರ್ನ ಕೊಲೆ ಮಾಡು. ಯಾರು? ನಾನಾ? ಹೌದು, ನೀನೇ. ಇಲ್ಲ, ಇಂಥ ಕೆಲಸ ಮಾತ್ರ ನನ್ನಿಂದ ಸಾಧ್ಯ ಇಲ್ಲ. ನಾನು ನೀನು ಸುಖವಾಗಿರ್ಬೇಕಂದ್ರೆ ಆ ಶಂಕರ್ನ ನೀನು ಕೊಲೆ ಮಾಡ್ಲೇಬೇಕು. ಹೇಗಿದ್ರು ಅವನು ನೀನು ಗುಲಾಮನಾಗಿದ್ದಾನೆ. ಹೆಂಗಾದ್ರೂ ಮಾಡಿ ಅವನ್ ಕೊಲೆ ಮಾಡಿದ್ರೆ ಅವನ ಆಸ್ತಿ ಎಲ್ಲ ನಮ್ಗೆ ಸಿಗುತ್ತೆ. ನಾನು ನೀನು ಅದ್ದೂರಿಯಾಗಿರ್ಬೋದು. ಇಂಥ ಮೋಸದ ಕೆಲಸ ನನ್ನಿಂದ ಮಾಡೋದಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಅನ್ಯಾಯದ ಕೆಲಸನ ನನ್ನಿಂದ ತುಂಬಾ ಮಾಡಿಸ್ಬಿಟ್ಟಿದ್ಯಾ. ಮೋಸ ಮೋಸ, ಈ ಜಗತ್ತೇ ಮೋಸ. ಅಂದು ಕುರುಕ್ಷೇತ್ರದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಮೋಸ ಮಾಡಿದ ಕೌರವರಿಗೆ, ಅದರಿಂದಲೇ ಪಾಂಡವರಿಗೆ ಸಿಕ್ತು ಜಯ ಘೋಷ. ಆ ಶಕುನಿಯಿಂದ ಕುರುಕುಲ ನಾಶ. ಈಗ ನೀನು ಆಸ್ತಿಗೋಸ್ಕರ ಆ ಶಂಕರ್ನ ಕೊಲೆ ಮಾಡಲೇಬೇಕು. ಆ ಶಂಕರ್ನ ಕೊಲೆ ಮಾಡಿದ್ರೆ ನಾನು ನೀನು ಸುಖವಾಗಿ ಮಹಾರಾಣಿಯಂತೆ ಬಾಳ್ಬೋದು. ಏನಂತೀಯ?
ಕೊಲ್ಲು ಕಣ್ಣೆ ಹುಚ್ಚೆತ್ತು ಕೀಳಿಟ್ಟು ಹೊತ್ತಾರೆ ತನಕ ಜಲದಲ್ಲಿ ಜಗಾಡಿ ಮಾಡೋಣ ಜನಕ. ಅಯ್ಯೋ ಚಾಂಡಾಳ, ಈ ನಿಮ್ಮನ ಕಪಟ ನಾಟಕವನ್ನು ನಡೆಯದೆ ನನ್ನ ಹೆಂಡತಿನ ಹೊರಗೆ ತಳ್ಳಿದೆ. ಅಷ್ಟು ಸಾಕು ಅಂತ ಜನ್ಮ ಕೊಟ್ಟು ತಂದೆನು ಮನೆ ಬಿಟ್ಟು ಆಚೆ ಕಳ್ದೆ. ಅಷ್ಟು ಸಾಲದು ಅಂತ ನನ್ನ ಕಣ್ಣು ಮುಂದೆನೆ ನನ್ನ ಮಗುಗೆ ವಿಷ ಕೊಟ್ಟಿಸೆ. ನಿನ್ನ ಮಾವನ್ಗೆ ಹೊಟ್ಟೆನಲ್ಲಿ ಇರೋದೆಲ್ಲ ಅಯ್ಯೋ ಭಯ, ನೀನೇನು ಮಾಡಕ್ಕಾಗಲ್ಲ ಕಣ. ಹೇಳಿಕೆ ಮಾತನ್ನು ಕೇಳಿ ಹೆಂಡತಿಯನ್ನು ಬಿಟ್ಟ ನೀನೊಬ್ಬ ಶತಮೂರ್ಖ. ನಾಳೆಗೆ ಹಿಡಿತದಲ್ಲಿ ಒದ್ದಾಟದಿಂದ ಮಾತಾಡಿದ್ರೆ ನರಕದ ದಾರಿ ನಿನಗಾದೀತು. ನರಕದ ದಾರಿ ನನಗೆ. ಮೊದಲು ನಿನ್ನ ಬಾಳಿನ ಬಗ್ಗೆ ಯೋಚನೆ ಮಾಡು, ಇಲ್ಲ ಅಂದ್ರೆ ನೀನ್ ಕಥೆನೇ ಮುಗಿಸ್ಬೇಕಾಗುತ್ತೆ. ನಿನ್ನಂತ ವಿಶ್ವಾಸಘಾತಕನಿಗೆ ಚಂಡ ರುಂಡ ಮುಂಡಾಡುವವರೆಗೂ ನನ್ನ ಸಮಾಧಾನ ಇಲ್ಲ. ಈಗಂತೂ ಹೋಗ್ತೇನೆ, ಆದ್ರೆ ಮತ್ತೆ ಬಂದೇ ಬರ್ತೀನಿ. ಬಾಯ್. ನೋಡು, ಮತ್ತೆ ನಾನು ಈ ಮನೆ ಸ್ಥಳದೊಳಗಾಗಿ ನಿನ್ನ ಮುಖ ಕಾಣಿಸ್ಕೊಡು. ನಿನ್ನಿಂದಾಗಿ ನನ್ನ ಮನೆ ಸರ್ವನಾಶ ಆಗೋಯ್ತು. ಮತ್ತೆ ನಾನು ಈ ಮನೆ ಬರೋದ್ರೊಳಗಾಗಿ ಈ ಮನೆ ಬಿಟ್ಟು ಆಚೆ ಹೋಗಿರ್ಬೇಕು. ಇಲ್ಲ ಅಂದ್ರೆ ನಿನ್ನ ಭಾಗಕ್ಕೆ ನಾನೇ ಯಮ ಆಗ್ಬೇಕಾಗತ್ತೆ. ಇದೇನ್ ಮಾಡೋದು? ನನ್ನ ತ್ಯಾಗದ ವಿಷಯ ನೀವು ಗೊತ್ತಾಗ್ಬಿಡಿದೆ. ನನಗೆ ಇನ್ಯಾರು ಬೇಕು? ನಾನೇನು ಏನ್ ಮಾಡ್ಲಿ? ಆ ದೇವರೇ ದಿಕ್ಕು ಕಣ. ತ್ಯಾಗರಾಜ್, ನೀನು ಇಲ್ಲಿ ನೋಡಿ, ಬಂದಿದ್ದು ಒಳ್ಳೇದಾಯ್ತು. ನೋಡಿ ನಡಿ, ನಮ್ ಗುಟ್ಟೆಲ್ಲ ಗೊತ್ತಾಗ್ಬಿಟ್ಟಿದೆ. ಮೊದಲು ನಾವು ಇಲ್ಲಿಂದ ಎಲ್ಲಾದ್ರೂ ಹೋಗೋಣ. ಹೊಸ ಜಿಲ್ಲೆ ಬನ್ನಿ, ನಮ್ಗೆ ಹೊಸ ಬಾಳೋಣ. ನೀನದೇ ಬಾಳ. ನೀನೊಬ್ಬ ಸತಿ ಸುಳ್ಳೆ. ಹೇಳಿಕೆ ಮಾತನ್ನು ಕಟ್ಕೊಂಡು ದಾಂಡವನ್ನ ಬಿಟ್ಟ ನಿನ್ನ ಹೆಂಗೆ ನಾನು ನಂಬಲಿ? ಏನು ಬೇಲಿಯಲ್ಲಿ ಇದ್ದ ನಾಯಿ. ತ್ಯಾಗರಾಜ್, ಇನ್ನೊಂದು ಮಾತಾಡಿದ್ರೆ ನಾನು ಸುಮ್ಮನೆ ಇರೋದಿಲ್ಲ. ಇಷ್ಟೆಲ್ಲ ಯಾರಿಗೋಸ್ಕರ ಮಾಡಿದೆ? ನಿನ್ಗೋಸ್ಕರ. ಹಾಲಂತಿಗಿದ್ ನನ್ನ ಸಂಸಾರಕ್ಕೆ ಆಳ ಹರಮ್ಮ ಮಾಡೋದಕ್ಕೆ ಮೂಲ ಕಾರಣ ಯಾರು? ನೀನು. ನಾನ್ ನಿನ್ನ ಆಸೆ ಪಟ್ಟಿಲ್ಲ ಕಣೆ. ಆಸ್ತಿಗೋಸ್ಕರ ಆಸೆ ಪಟ್ಟದ್ದು. ಆಸ್ತಿನೇ ಇಲ್ಲ ಅಂದ್ರೆ ನೀನ್ ಯಾರ ಬೀದಿ ಬಿಕಾರೆ. ನಾನು ಬರ್ತೀನಿ. ಗುಡ್ ಬಾಯ್. ನಾನು ಇವ್ನ ನಂಬೆ, ಆದ್ರೆ ನಾನ್ ಸವಿನ ಕಣೋ. ಹಾಗೆ ಹಲ್ಲಲ್ಲಿ ವಿಷ, ನನಗೆ ಮೈಯೆಲ್ಲ ವಿಷ. ನಾನು 12 ವರ್ಷ ಮಾತ್ರ ಕಾಯ್ಕೊಂಡಿರಲ್ಲ ಕಣೋ. ನಿನಗೋಸ್ಕರ 100 ಜನ್ಮಕ್ಕೂ ಸೇರ್ಗೋಸ್ಕರ ಕಾಯ್ಕೊಂಡಿರ್ತೀನಿ. ನಾನು ಯಾರು ಅಂತ ನೀನು ತೋರಿಸ್ತೀನಿ. ದೇವ್ರೆ, ಇನ್ನು ನಾನು ಯಾವ ಕಷ್ಟ ಸಹಿಸ್ಕೊಳ್ಳಿ ಅಂತ ನಾನಿನ್ನೂ ಬದುಕಿಸಿದೀಯಾ? ಯಾವ ಕಾರಣಕ್ಕೋಸ್ಕರ ಇನ್ನು ನನ್ನ ಬದುಕಿಸಿದ್ಯಾ? ಹೇಳು ತಂದೆ, ಹೇಳು. ಇದೊಬ್ಬನ ಮಗನ ಕಳ್ಕೊಂಡೆ. ಕಳಂಕೆಯನ್ನು ಪಟ್ಟ ಹೊತ್ತು
ಅಯ್ಯೋ ನನ್ನ ಮೈನ ಬರೋ ಹೊತ್ತಾಯ್ತು. ಅವನು ಊಟ ಮಾಡಬೇಕು, ನಾನು ಈ ತರಕ್ಕೆ ಹೋಗ್ಬೇಕು. ನೀವು ಯಾವಾಗ್ಲೂ ಕೊರಗ್ತಾ ಇದ್ರೆ ನಿಮ್ಮ ಆರೋಗ್ಯದ ಗತಿ ಏನಾಗ್ಬೇಕು? ಅದಕ್ಕೆ ಸಮಾಧಾನ ಮಾಡ್ಕೊಳ್ಳಿ. ಅದಕ್ಕೆ ತುಂಬಾ ಹೊಟ್ಟೆ ಹಸಿತಾ ಇದೆ, ಊಟ ಹಾಕಿ. ಅಯ್ಯೋ ನಾನು ಎಂತ ಹುಚ್ಚಿ ನೋಡು, ನಿನ್ ನಿಲ್ಲಿಸ್ಕೊಂಡು ಹಾಗೆ ಮಾತಾಡ್ತೀನಿ. ತಡಿಯಪ್ಪ, ಒಂದು ನಿಂಗೆ ನೀರು ತಗೊಂಬಂದ್ಬಿಡ್ತೀನಿ. ಬಿಂದಿಗೆ ಕೊಡಿ, ಅದಕ್ಕೆ ನಾನೇ ಒಂದು ನೀರು ತಗೊಂಡ್ ಬರ್ತೀನಿ. ಚೇ ಬೇಡಪ್ಪ, ಅದು ಗಂಡಸರು ಮಾಡುವಂತ ಕೆಲಸ ಅಲ್ಲ. ನಾನು ಇದೀನಲ್ಲ, ನಾನು ತಗೊಂಡ್ಬರ್ತೀನಿ. ಅದಕ್ಕೆ ಕೊಡಿ, ನಾನೇ ನೀರು ತಗೊಂಡ್ ಬರ್ತೀನಿ. ಕೊಡಿ ಅದಕ್ಕೆ, ನಾನೇ ತಗೊಂಡ್ ನನ್ನ ಮಾತು ಕೇಳ್ತೀಯ ಇಲ್ವಾ ನೀನು? ಅದಕ್ಕೆ ತಾಯಿಯ ಸ್ವರೂಪದಂತಿರುವ ನಿಮ್ಮ ಮಾತು ಕೇಳದೆ ಬೇರೆ ಯಾರ ಮಾತು ಕೇಳಲಿ? ಸರಿ, ನಾನು ನೀರು ತಗೊಂಡ್ಬಂದೆ. ಅದಕ್ಕೆ ನಿಮ್ಮ ಮಗಳಿಗೆ ಮಾತು ಸಾಕು. ನೀವು ತಟ್ಟೆ ಹಾಕಿರಿ, ನಾನು ಬೇಗ ನೀರು ತಗೊಂಡ್ ಬರ್ತೀನಿ. ಯಾರು ಬಂದಿದ್ದಾರೆ ನೋಡಮ್ಮ? ಬನ್ನಿ ಶಂಕರ್. ಓ ಬರ್ಬೇಕು. ಸಾವುಕಾರ ಧರ್ಮರಾಜರ ಜ್ಯೇಷ್ಠ ಪುತ್ರ ಶಂಕರ್ ಅವರು. ಯಾಕೆ ಬಂದಿತ್ತು ತಾವು? ಇಲ್ಲಿಗೆ ಬರ್ತೀರಾ ಅಂತ ನನ್ಗೆ ಚೆನ್ನಾಗಿ ಗೊತ್ತಿತ್ತು. ಆದ್ರೆ ಇಷ್ಟು ಬೇಗ ಬರ್ತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಯಾಕೆ ಬಂದ್ರಿ? ಇವಳು ನೆಮ್ಮದಿಯಿಂದ ಬದುಕಿದಾಳೋ ಇಲ್ವೋ ಅಂತ. ನೆಮ್ಮದಿಯಿಂದ ಬದುಕಿದ್ರೆ ಸಾಯಿಸ್ಬಿಡೋಣ ಅಂತನ? ಯಾಕೆ ನಿಂತಿದ್ದೀರಾ? ಬನ್ನಿ, ಸಾಯಿಸ್ಬಿಡಿ ನನ್ನನ್ನ. ಮಂಗಳ, ಒಂದ್ಸಾರಿ ಮಾಡಿದ ತಪ್ಪಿಗೆ ಕ್ಷಮೆನೇ ಇಲ್ವಾ? ನೋಡು, ಗಂಡ ಹೆಂಡತಿ ಅಂದ್ಮೇಲೆ ಒಂದ್ ಮಾತು ಬರುತ್ತೆ, ಒಂದ್ ಮಾತು ಹೋಗುತ್ತೆ. ಅಷ್ಟಕ್ಕೆ ಎಷ್ಟೊಂದು ಕಟ್ರೋಲ್ ಆಗ್ಬೇಡ. ಬಾ, ಮನೆಗೆ ಹೋಗೋಣ. ಕೈಯಲ್ಲಿ ವಿಷ ಇಟ್ಟು ಸಾಯ್ಬೇಡ ಅಂತ ಹೇಳ್ದ ಅಂತಾಯ್ತು. ಮಂಗಳ, ಸುಮ್ಮನೆ ಅವ್ರ ಮನ್ಸಿಗೆ ಯಾಕಮ್ಮ ಬೇಜಾರು ಮಾಡ್ತಾ ಇದೀಯಾ? ಈಗಲೇ ಅವರು ತುಂಬಾ ಪಶ್ಚಾತ್ತಾಪ ಪಟ್ಟಿದ್ದಾರೆ. ಹಳೆದೆಲ್ಲ ಮರೆತು ಹೊಸ ಜೀವನ ಪ್ರಾರಂಭ ಮಾಡ್ರಮ್ಮ. ಏನಲ್ಲ ಎಷ್ಟು ಸುಲಭವಾಗಿ ಹೇಳ್ಬಿಟ್ಟು ಹೇಳಿದ್ರಲ್ಲ ಬರೀ ಅಂತ. ಆದ್ರೆ ನನಗೆ ಮಾತ್ರ ಗೊತ್ತು ನಾನು ಏನ್ ಅನುಭವಿಸ್ತೀನಿ ಅಂತ. ಸರಿ ಮಂಗಳ, ನೀನ್ ಇಷ್ಟ ಬಂದಾಗ ಮಾಡ್ಕೋ. ಆದ್ರೆ ಒಂದು ಮಾತು, ನೀನ್ ಯಾವತ್ತೇ ಬಂದ್ರು ನನ್ನ ಮನಸ್ಸು, ನನ್ನ ಮನೆ ಯಾವಾಗ್ಲೂ ನೀನ್ ತೆರೆದೇ ಇರ್ತೀನಿ. ನಾನು ಹಿಂಗ್ ಬರ್ತೀನಿ ಮಂಗಳ. ಶಂಕರ್ ಶಂಕರ್, ಯಾಕಮ್ಮ ಇಷ್ಟೊಂದು ಕಣ್ಣೋರವನ್ನು ಇಟ್ಕೊತಿದ್ಯಾ ನೀನು? ನೋಡ, ಹೆಂಡಿಗೆ ತಮ್ಮ ಮನೆ ಜೀವ ಕೊಟ್ಟ ಮನೆ ಆಗುವೆ. ಗಂಡನ ಮನೆ ನಿನಗೆ ಜೀವನ ಕೊಡೋ ಮನೆ ಕಣಮ್ಮ. ಅದು ಅಲ್ಲಿ ಬೆಂಗಳೂರಲ್ಲಿ. ಅಣ್ಣ ಅಣ್ಣ, ಜೀವನ ಕೊಡ್ತೆ ಅಂತ ಮಾತ್ರಕ್ಕೆ ಜೀವನ ಬಿಟ್ಬಿಡು ಅಂತೀರಾ? ಅಲ್ಲ, ಇದ್ರ ನಿನ್ನಿಷ್ಟ ಕಣಮ್ಮ. ನಿನಗೆ ಏನ್ ಸರಿ ಅನ್ಸುತ್ತೋ ಹಾಗೆ ಮಾಡಮ್ಮ. ನಾನಿನ್ ಬರ್ತೀನಿ ಕಣಮ್ಮ. ಅಣ್ಣ ಅಣ್ಣ, ಓ ತ್ಯಾಗರಾಜ್, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೆಂದ್ರೆ ಏನ್ ಅಂಗ ಸೌಂದರ್ಯವನ್ನು ನೋಡೋದಕ್ಕೆ. ಇನ್ನು ಎಷ್ಟು ಜನರ ಬಾಳನ್ನ ಹಾಳು ಮಾಡ್ಬೇಕು ಅನ್ಕೊಂಡಿದೀಯಾ? ನಾನು ನೋಡ್ತಾನೆ ಇದ್ದೀನಿ. ಇವತ್ತಿನ ಒಂದು ಗತಿ ಕಾಣಿಸ್ತೀನಿ. ಬಾಳ ನನ್ ಯಾರು ಗೊತ್ತು ತಾನೆ? ಪ್ರಮೋಷನ್ ಬೇಕೋ ಬೇಡವೋ? ಬೇಕು ಸಾರ್. ಅವ್ರ ಕೈ ಅಲ್ಲಿ ಆಯ್ತು ಸಾರ್, ಆಯ್ತು. ಕಮಾನ್.
ಸವಿತಾ ದೇವಿ ಅವ್ರೆ, ಹೌದು ಕಣ, ನಿನ್ನ ಪಾಲಿಗೆ ನಾನು ಸವಿತಾ ದೇವಿ ಅಲ್ಲ ನೃತ್ಯ ದೇವಿ ಹಾಕೊಂಡಿದ್ದೀರಾ? ಯಾವ ಫಿಲಂ ಡೈಲಾಗ್ ಇದು? ಡೈಲಾಗ್ ಅಲ್ಲ ಕಣೋ, ನಿನ್ನಂತ ಕಾಮುಕರಿಗೆ ತಂದಿರೋ ಮುದ್ದೆ ಕೋಣೆ ಕಣಯ್ಯ. ಇಂತ AK-47 ಗನ್ನಾದ್ರು ನಾನು ಗುಂಡರ್ಸ್ ಹೇಳಕ್ಕಾಗಲ್ಲ ಕಣಲೆ. ಈ ನಿನ್ನ ಗುಂಡಿಗೆನ ಒಂದೇ ಸತಿ ಡಮ್ ಮಾಡ್ಕೊಳ್ಳೋದಕ್ಕೆ ಬಂದಿದ್ದೀರಾ? ಆಟ ಮಕ್ಕಳು ಪಿಸ್ತೂಲ್ ತಂದ್ಬಿಟ್ಟು ಸುರ್ಕಂತಿಗೆ ಮಾಡ ಹೆಂಗ್ ಮಾಡ್ಲ ಮಾಡಲೇ. ಇಲ್ಲಿಂದ ತುಂಡು ಕತ್ತರಿಸ್ಬೇಕು ಅಂತಿದೆ, ಆದ್ರೆ ಮೊಚ್ಚೆಲ್ಲೂ ಸಿಕ್ಕಿಲ್ಲ, ಇದೇ ಸಿಕ್ಕಿತು. ಏನ್ ಮಾಡ್ಬಿಟ್ಟೆ ತಾಯಿ? ಸರಿಯಾಗಿ ಮಾಡಿದೆ. ನೋಡು, ನೀನಿಂದ ಹೊರಟೋಗು, ಮತ್ತೆ ಹೊರಟೋಗು. ಏನ್ ಮಾಡ್ತಿದ್ದೆ ಮಗ್ಲಕ್ಕ? ಬೇಡ, ಅಲ್ಲೋಡು, ಕೊಟ್ಬಿಡು, ಬೇಡ ನನ್ ಮಾನನೇ ಕಾಪಾಡಿ, ನನ್ನ ಹೆತ್ತ ತಾಯಿ ನೀನು. ನೀನು ಇಲ್ಲಿಂದ ಹೊರಟೋಗು. ಇಲ್ಲಿ ಬಂದಿದ್ರೆ ನಾನು ಎದುರಿಸ್ತೀನಿ. ಮೋತಿಲಿಂದ ಹೊರಟೋಗು. ಬೇಡ ಮಗ್ಲಕ್ಕ, ನಿನಗೆ ಮಾಡಿರೋದು ನನ್ಗೆ ಇಷ್ಟೇ ಸಾಕು. ಹಾಗೆ ಇದು ಬೇಡ ಸಹಿತ. ಎಲ್ಲ ನೋಡು ನಾನೇ. ಹೊರಟೋಗು, ಹೊರಟೋಗು ಅಂತೆ. ಮಂಗಳ, ಏನಮ್ಮ ಇದು? ನಾನು ನೋಡ್ತಾ ಇರುವ ದೃಶ್ಯ ಇದು ಸತ್ಯವೇನಮ್ಮ? ಹೌದು ಮಾವ, ಇಲ್ಲಿ ನಡೆದ ಇದು ಸತ್ಯ, ಇದು ಸತ್ಯ ಸತ್ಯ ಮಾವ. ಅಂದ್ರೆ ಈ ಕೊಲೆಯ ನೀನ್ ಮಾಡಿದೀಯೇನಮ್ಮ? ಹೌದು ಮಾವ, ಈ ಕೊಲೆನ ನಾನೇ ಮಾಡಿದ್ದು. ಇಲ್ಲಮ್ಮ, ಇಲ್ಲ, ಇದ ನಾನು ನೆಂಬಲಾರೆ ಕಣಮ್ಮ. ಆ ಸರ್ವಮಂಗಳನ್ನು ನಿನ್ನ ಜೊತೆಯಲ್ಲಿ ತಾಳೆ ಹಾಕಿ ನೋಡಿದರು. ಅವಳನ್ನೇ ಮೀರಿಸುವ ಗುಣ ನಿನ್ನಲ್ಲಿರುವಾಗ ಈ ಕೊಲೆ ನೀನ್ ಮಾಡಿದೀಯ ಅಂದ್ರೆ ನಾನು ನೆಂಬಲಾರೆ ಕಣಮ್ಮ. ಏನಾಯ್ತು ಅಂತ ಸತ್ಯ ಹೇಳಮ್ಮ, ಸತ್ಯ ಹೇಳು. ಇಲ್ಲಿ ನಡೆದಿರೋದು ಸತ್ಯ. ಈ ಕೊಲೆನ ನಾನೇ ಮಾಡಿದ್ದೀನಿ, ಇದಕ್ಕೆ ನೀವು ನಂಬಲೇಬೇಕು. ಏನಂದ್ರೆ ಏನ್ ಹೇಳಪ್ಪ? ನೋಡಿ, ಈ ಕೊಲೆನ ಮಂಗಳಮ್ಮ ಮಾಡಿದ್ದಾರೆ ಅಂತ ನಮಗೆ ಸ್ಟೇಷನ್ಗೆ ಕಂಪ್ಲೇಂಟ್ ಬಂದೈತೆ. ಆದಷ್ಟು ಬೇಗ ರವಿ ನೀವು ಮಂಗಳಮ್ಮ ಅವರು ಕರ್ಕೊಂಡು ಸ್ಟೇಷನ್ಗೆ ಬಂದಿದ್ದೀರಿ. ಓಕೆ ಓಕೆ ಇನ್ಸ್ಪೆಕ್ಟರ್. ಇಲ್ಲ ಇನ್ಸ್ಪೆಕ್ಟರ್, ಇಲ್ಲ. ಈ ಕೊಲೆ ಮಾಡಿದ್ದು ನಾನು ಇನ್ಸ್ಪೆಕ್ಟರ್, ನಾನು. ನೀವೇನೇ ಹೇಳಿದ್ರು ಕೋರ್ಟಲ್ಲಿ ಬಂದು ಹೇಳೋದಂತೆ ಮೊದಲು ಮಂಗಳಮ್ಮನ ಸ್ಟೇಷನ್ ತಂದು ಶರಣ ಮಾಡಿ. ನಿರಪರಾಧಿಯಪ್ಪ, ನಿರಪರಾಧಿ. ನಡ್ರಿ ಹೋಗೋಣ. ಹಲೋ, ಲಲ್ಲು ಚಿನ್ನ, ಎಲ್ಲಿದೀಯಾ? ನಿನಗೋಸ್ಕರ ಈ ತಿಮ್ಮ ಡಾರ್ಲಿಂಗ್ ಕಾಯ್ತಾ ಇದ್ದೀನಿ. ಬೇಗ ಬಾ ಚಿನ್ನ, ಎಲ್ಲಿದೀಯಾ? ಬಾ ಚಿನ್ನ, ಬೇಗ, ಲೇಟ್ ಆಗ್ತಾ ಇದೆ. ನಾನು ಬಿಡದಿ ನಿತ್ಯಾನಂದ ಸ್ವಾಮೀಜಿಗಳು ಬೇರೆ ಕಾಯ್ತಾವ್ರೆ. ಇನ್ನು ಮಲಗಿದೀಯಾ? ಬಾಯ್ಲಿ. ಅಲ್ಲ, ಎಲೆಕ್ಷನ್ ನೋಡಿದ್ರೆ ಎಲೆಕ್ಷನ್ ಅಲ್ಲಿ ಮಲಗಿ ನನ್ನ ಮಲಗಿಸ್ಬಿಟ್ಟೆ. ಬಾಯ್ಲಿ, ಎಲ್ಲಿದೀಯಾ? ಬೇಗ. ಒಂದೇ ತುಂಡ ಇದ್ದಿದ್ದು, ಒಂದೇ ತುಂಡಲ್ಲಿ ಸೀರೆ ಸುತ್ಕೊಂಡ್ಬಿಟ್ಟಿದ್ಯಲ್ಲೋ. ನಿನಗೇನಾಯ್ತು? ಚೆನ್ನಾಗಿದ್ದಲ್ಲ, ಯಾಕೋ ಅಡಿ ಮೇಲೆ ಗಾಳಿ ಹೋಗಕ್ಕೆ ಮಾಡ್ಕೊಂಡಿರೋದು?
ಬಿಡದಿ ನಿತ್ಯಾನಂದ ಸ್ವಾಮಿ ಹತ್ರ ಕೊಂಬ. ಸ್ವಾಮಿಗಳ ಹತ್ರ ಹೋಗ್ಬಿಟ್ಟು ನಾನೇನೋ ಮಾಡ್ಲಿ? ನೀನ್ ಮಾಡ್ತೀಯ ಅಂದ್ರೆ ನಾನು ಗಂಡಸ್ರು ಮಾಡ್ತೀನಿ, ನೀನು ಹೆಂಗಸ್ರು ಮಾಡು ನಡಿ. ಏನ ಅಂದ್ರೆ ನಿಮ್ ಸೇವೆ ಮಾಡಿ ಸಾಲು ಅಂತ ಅಲ್ಲಿ ಆ ಸೇವೆ ಬೇರೆ ಮಾಡ್ಬೇಕಾ? ಚೆನ್ನಾಗಿದ್ದಾರೆ. ಏನಾಯ್ತು? ಏನಾಯ್ತು? ಮುಂದೆ ಆಟ ಹೋಗಿ ನಾಟ ತಗಲ. ನಿತ್ಯಾನಂದ ಸ್ವಾಮೀಜಿಯ ನೀನು ಅವತ್ತು ನನಗೆ ಕೊಡಿಸ್ತಾರೆ ನನ್ನ ಮಗನ. ಅವ್ರಿಗೆ ಅಯ್ಯೋ ಬಿಟ್ಟು ಬಿಡು ಅಣ್ಣ ನನ್ನ. ಏನು ಅಣ್ಣ ಅಣ್ಣ? ಅವತ್ತು ಮಂಚದ ಮೇಲೆ ಮನೆಗೆ ಕಬಡ್ಡಿ ಆಡ್ಬೇಕಾರ ಅಣ್ಣ ಅಂತಿರ್ಲಿಲ್ವ? ಅಣ್ಣ ಅಣ್ಣ ಬಿಟ್ಬಿಡ್ಲ. ಇವ್ರು ಹೊಡಿದು ಒಂದೆ, ನಾಯಿ ಹೊಡಿದು ಒಂದೆ. ಹೆಂಗಾರ ಹಾಳಾಗೋಗಿ ಹೆಂಗ ಹಾಳಾಗೋಗಿ ತಪ್ಪು ಕಷ್ಟ. ಗೋಪಿ ಗೋಪಿ ತ್ಯಾಗರಾಜ ಮಂಗಮ್ಮನ ಕೊಲೆ ಮಾಡ್ಬಿಟ್ನಂತ. ನಿನ್ಗೆಲ್ಲ ಹೇಳ್ದವ್ರು ಈ ಆಳ ಜನಗಳು ಹೇಳ್ತಿದ್ರು. ಜನಗಳಿಗೆ ಗೊತ್ತು ಮಣ್ಣು. ಮಂಗಳಮ್ಮನ ಕೊಲೆ ಮಾಡಿರೋದು, ತ್ಯಾಗರಾಜನ್ ಕೊಲೆ ಮಾಡಿರೋದು ಮಂಗಳಮ್ಮ ಅಲ್ಲಕಲ್ಲ, ಸವಿತಮ್ಮ. ನೋಡ್ಕೊಂಡು ನಾನಿಲ್ಲ ಹೋಗಿ ಮಂಗನಮ್ಮನ ಕೋರ್ಟ್ ಕರ್ಕ ಹೋಗಿದಾರಂತ. ನಿಜ ಹೇಳಿ ಗುಡ್ಸುಮ ನಡ್ಲ ನಡಿಲ್ಲ. ಸತ್ಯ ಹೇಳಿ ಮಂಗಳಮ್ಮನ ಬಿಡಿಸುವ ನಡಿಲ್ಲ. ಆಮೇಲೆ ಹೋಗುದು. ಆಮೇಲೆ ಎಲ್ರು ಹೋಗಿದ್ವು ಅಂದ್ರ ನೀ ಗೆದ್ದಿದ್ದೀಯ, ಅದೇನೇನೋ ಮಾಡಿಸ್ತೀಯಲ್ಲಪ್ಪ. ಇವ್ರಿಗೆಲ್ಲ ಮಾಡಿಸ್ತಾರ, ಮಗನ ಹಾಕ್ತಾರೆ ನಿನಗೆ. ಆಯ್ತು ಆಯ್ತು ಬಿರ್ನ ಕೊಟ್ಟು ಹೋಗ್ಕೊಂಬರೇ ನಡಿಲ. ಮಂಗಳಳನ್ನು ಬಿಡುಗಡೆ ಮಾಡಿ ಸವಿತಳಿಗೆ ಜೀವಾವಧಿ ಶಿಕ್ಷೆಯನ್ನು ನೀಡಿರುತ್ತದೆ. ಎದುರಾದ ಅಗ್ನಿ ಪರೀಕ್ಷೆನೆಲ್ಲ ಗೆದ್ದವು ಬಂದಿದ್ದೀರ. ನೀವು ನಿಜವಾಗ್ಲೂ ಬೆಂಕಿಯಲ್ಲಿ ಅರಳಿದ ಹೂವು ಹೊತ್ತಿಗೆ ಬೆಂಕಿಯಲ್ಲಿ ಅರಳಿದ ಹೂವು. ಹೌದಮ್ಮ, ರವಿ ಹೇಳ್ದಾಗೆ ನೀನು ಬೆಂಕಿಯಲ್ಲಿ ಆಡಿದ ಹೂ ಕಣಮ್ಮ, ಬೆಂಕಿಯಲ್ಲಿ ಆಡಿದ ಹೂ. ಮಂಗಳ, ನೀನು ಈ ಮನೆ ಮಾಣಿಕ್ಯ. ಇವತ್ತು ನೀನು ಜೀವನದಲ್ಲಿ ಬಂದಂತ ಅಗ್ನಿ ಪರೀಕ್ಷೆಯಿಂದ ನೀನು ಜಯಶಾಲಿಯಾಗಿ ಬಂದಿದ್ಯಾ. ಇನ್ನು ಮುಂದೆ ಈ ಮನೆಯ ಮುದ್ದಿನ ಸೊಸೆಯಾಗಿ, ನನ್ನ ಮುದ್ದಿನ ಹೆಂಡತಿಯಾಗಿ ಈ ಮನೆ ಬೆಳೆಬೇಕಾದ್ದು ನಿನ್ನ ಜವಾಬ್ದಾರಿ. ಮುಂದೆ ಈ ಸಂಸಾರ ನಡೆಸೋ ಸಾರ್ಥಿ ನಾನಾಗುತ್ತೀನಿ. ಇನ್ನು ಮುಂದೆ ನನ್ನ ಸಂಸಾರ ಆನಂದ ಸಾಗರ. ಸಂಸಾರ ಆನಂದ ಸಾಗರ.
ತಮ್ಮೆಲ್ಲರಿಗೂ ತುಂಬ ಧನ್ಯವಾದಗಳು. ಜೈ ಕರ್ನಾಟಕ ಮಾತೆ.